ಒಂದು ಬಿಸಿ ಬಿಸಿ ಪ್ಲೇನ್ ಅಕ್ಕಿ ರೊಟ್ಟಿಗೆ ಒಂದು ಪ್ಲೇನ್ ಖಾರವಾಗಿ ಒಂದು ಗ್ರೇವಿ ಮಾಡಿಕೊಟ್ರೆ ಯಾರಿಗಿಷ್ಟ ಆಗಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಪ್ಲೇನ್ ಅಕ್ಕಿ ರೊಟ್ಟಿಗೆ ಒಂದು ಪ್ಲೇನ್ ಗ್ರೇವಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ನಾನು 2 ಕಪ್ಪು ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ನಂತರ 2 ಕಪ್ ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ 2 ಕಪ್ನಷ್ಟು ನೀರನ್ನ ಬಿಸಿಯಾಗಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ ಈಗಿದು ಇಲ್ಲಿ ಅಕ್ಕಿ ಹಿಟ್ಟಿಗೆ ನಾನು 2 ಸ್ಪೂನ್ ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಗಂಜಿ ರೀತಿ ಚೆನ್ನಾಗಿ ಕುದಿ ಬರಬೇಕು. ಒಳ್ಳೆ ಕುದಿ ಬಂದಾಗ ಆ ಗಂಜಿನ ಈ ಅಕ್ಕಿ ಹಿಟ್ಟಿಗೆ ಹಾಕಿ ನಾನು ಸ್ವಲ್ಪ ಇಲ್ಲಿ ನೋಡ್ಕೊಂಡು ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಉಳಿಸ್ಕೊಳ್ತಾ ಇದ್ದೀನಿ. ನೀವು ಕೂಡ ಹೀಗೆ ಮಾಡಿ. ನಿಮ್ಗೆ ಹದ ಕರೆಕ್ಟ್ ಬಂತಂದರೆ ಓಕೆ, ಇಲ್ಲ ಅಂದರೆ ಈಗ ನಾನು ಆಲ್ಮೋಸ್ಟ್ ಇಲ್ಲಿ 2 ಕಪ್ ಅಕ್ಕಿ ಹಿಟ್ಟಿಗೆ ಆಲ್ಮೋಸ್ಟ್ ಈಗ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಗಟ್ಟಿ ಅನಿಸ್ತು. ಈ ರೀತಿ ಫುಲ್ಲು ಗಂಜಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಈಗ ಇದು ಬಿಸಿ ಇರುತ್ತೆ, ತಣ್ಣಗಾಗಲಿ ಎತ್ತಿಟ್ಕೊಳ್ತಾ ಇದ್ದೀನಿ, ಆಮೇಲೆ ಕಲಿಸ್ಕೊಳ್ಳೋಣ ಅಂದ್ಬಿಟ್ಟು. ಈಗ ಇದಕ್ಕೊಂದು ಪ್ಲೇನ್ ಗ್ರೇವಿ ಮಾಡ್ಕೊಳ್ಳೋಣ. 1-2 ಸ್ಪೂನ್ ಅಡುಗೆ ಎಣ್ಣೆ, 1-2 ಲವಂಗ, 1 ಇಂಚಿನಷ್ಟು ಚಕ್ಕೆ, 1 ಏಲಕ್ಕಿ, 1/2 ಸ್ಪೂನಷ್ಟು ಜೀರಿಗೆ, 1/2 ಸ್ಪೂನಷ್ಟು ಸೋಂಪು, 1-2 ಇಂಚಿನಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. 1 ಫುಲ್ ಬಿಡಿಸಿರೋ ಅಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಈರುಳ್ಳಿನ ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಚೆನ್ನಾಗಿ ಬಾಡಿಸ್ಕೋಬೇಕು. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ರೆಸಿಪಿ ಎಲ್ಲ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ. ನಂತರ ಇಲ್ಲಿ ಸ್ವಲ್ಪ ಉಪ್ಪು ಹಾಕಿ ಈಗ ಇಲ್ಲಿ 1 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆಯನ್ನೆಲ್ಲ ಗ್ರೈಂಡ್ ಮಾಡಿ ಒಂದು ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ 1 ಈರುಳ್ಳಿ, 1 ಬೆಳ್ಳುಳ್ಳಿ ಮತ್ತು 1 ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಗ್ರೇವಿ ರಿಚ್ನೆಸ್ಗೋಸ್ಕರ ಗೋಡಂಬಿ ಮತ್ತು ಒಂದು ಸ್ವಲ್ಪ ಮಿಲನ್ ಸೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ 4 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಗ್ರೇವಿ ಒಳ್ಳೆ ಕಲರ್ ಬರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ. ನಂತರ ಇಲ್ಲಿ 1/2 ಸ್ಪೂನಷ್ಟು ಗಸಗಸೆನ ಹಾಕಿ 1/2 ಸ್ಪೂನಷ್ಟು ಧನಿಯಾನ ಸೇರಿಸ್ಕೊಳ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ, ತುಂಬ ಹಾಕೋದು ಬೇಡ, 1/2 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಇಲ್ಲಿ 1 ಇಡಿಯಷ್ಟು ತೆಂಗಿನಕಾಯಿನ ಹಾಕಿ ಎಲ್ಲವನ್ನೂ ಒಂದು ಒಳ್ಳೆ ಹದಕ್ಕೆ ಹುರ್ಕೋಬೇಕು. ನಂತರ ಇಲ್ಲಿ ಖಾರಕ್ಕೋಸ್ಕರ ಇಲ್ಲೊಂದು 1/2 ಸ್ಪೂನಷ್ಟು ಅರಿಶಿನ ಹಾಕಿ 5ರಿಂದ 6 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಈಗ ಇದು ತಣ್ಣಗಾದ್ಮೇಲೆ ಎಷ್ಟು ನುಣ್ಣಗೆ ಸಾಧ್ಯ ಅಷ್ಟು ನುಣ್ಣಗೆ ಗಂಧದ ರೀತಿ ನಾವು ಇದನ್ನು ರುಬ್ಕೋಬೇಕು. ಇದು ಗ್ರೇವಿಗೆ ಮಸಾಲೆ. ಇದು ಸ್ವಲ್ಪ ನೀರನ್ನ ಸೇರಿಸಿ ನೋಡಿ ಈ ರೀತಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಒಂದು ಪ್ಯಾನ್ಗೆ 2 ಸ್ಪೂನ್ ಅಡುಗೆ ಎಣ್ಣೆನ ಹಾಕಿ ಸ್ವಲ್ಪ ಜೀರಿಗೆ, 1-2 ಒಣಮೆಣಸಿನ್ಕಾಯಿ, ನಂತರ ಇಲ್ಲಿ ನಾನು 1 ಇಡಿಯಷ್ಟು ಸಾಂಬಾರು ಈರುಳ್ಳಿನ ಬಳಸ್ತಾ ಇದ್ದೀನಿ. ಸಾಂಬಾರು ಈರುಳ್ಳಿ ಇದ್ದರೆ ಹಾಕ್ಕೊಳ್ಳಿ, ತುಂಬ ರುಚಿಕರವಾಗಿರುತ್ತೆ. ಇಲ್ಲಾಂದರೆ ಮಾಮೂಲಿ ನಾರ್ಮಲ್ ಈರುಳ್ಳಿನೇ 1 ಈರುಳ್ಳಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇಲ್ಲಿ ಸ್ವಲ್ಪ ಕರಿಬೇವನ್ನ ಸೇರಿಸಿ ಈರುಳ್ಳಿನ ಒಂದು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಗ್ರೇವಿಗೆ. ನಂತರ ಇಲ್ಲಿ ನಾನು 2 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. 1 ಗ್ರೈಂಡ್ ಮಾಡೋಕ್ಕೆ ಸೇರಿಸಿದ್ದೆ. ಈಗ ಇಲ್ಲಿ 2 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ನೋಡಿ ಈಗ ಟೊಮೆಟೊ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೊಳೆದಿರೋ ಅಂಥ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಗಟ್ಟಿಗೂ ಇರೋದು ಬೇಡ, ತುಂಬ ತೆಳುನೂ ಬೇಡ. ಈಗ ನಾವೇನು ಬಿಸಿನಲ್ಲಿ ಸ್ವಲ್ಪ ತೆಳು ಅನಿಸಿರೂ ಆಮೇಲೆ ಅದು ಕರೆಕ್ಟ್ ಅದಕ್ಕೆ ಬಂದುಬಿಡುತ್ತೆ. ಇದು ಪ್ಲೇನ್ ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ, ಚಪಾತಿ, ಪೂರಿ
ಮತ್ತು ನಾವು ಏನು ಗೀ ರೈಸು ಜೀರಾ ರೈಸ್ ಈ ಥರ ಪ್ಲೇನ್ ಬಾತ್ಗಳೆಲ್ಲ ಮಾಡ್ತೀವಲ್ಲ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೇಲೆ ಕರಿಬೇವು ಹಾಕ್ಕೊಂಡ್ರೆ ಕಲ್ಲರ್ ನೋಡಿ, ಅದು ನೋಡಿದ್ರೆ ಗೊತ್ತಾಗ್ತಾ ಇದೆ. ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋ ಅಂಥದ್ವರೆಗೂ ಕುದಿಸಿ ನೀರನ್ನ ಹಾಕಿ ಒಂದು ಕರೆಕ್ಟ್ ಅದಕ್ಕೆ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ಒಂದು ಪ್ಲೇನ್ ಗ್ರೇವಿ ರೆಡಿ ಆಯಿತು. ತುಂಬ ರುಚಿಕರವಾಗಿರುತ್ತೆ. ಖಂಡಿತ ಈ ಒಂದು ಗ್ರೇವಿನ ಮಿಸ್ಸೇ ಮಾಡಬೇಡಿ, ಪ್ರಯತ್ನ ಮಾಡಿ. ಇದು ಪ್ಲೇನ್ ಬಾತ್ಗಳಿಗೆ ಮತ್ತು ಚಪಾತಿ, ಪೂರಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಇದು. ಈಗ ನೋಡಿ ಅಕ್ಕಿ ಹಿಟ್ಟು ತಣ್ಣಗಾಗಿದೆ. ಈಗ ಇದಕ್ಕೆ ಇನ್ನೊಂದು 2 ಸ್ಪೂನು ನೀರನ್ನ ಹಾಕ್ಕೊಂಡು ಕರೆಕ್ಟ್ ಅದಕ್ಕೆ ಕಲಿಸ್ಕೋಬೇಕು. ತುಂಬ ಗಟ್ಟಿಗೂ ಕಲಿಸ್ಕೊಳ್ಳೋದು ಬೇಡ, ತುಂಬ ತೆಳುಗೂ ಬೇಡ. ಎಷ್ಟು ಚೆನ್ನಾಗಿ ನಾದಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಮಾಡೋಕ್ಕೆ. ನೋಡಿ ಅದಕ್ಕಿರಲಿ, ತುಂಬ ತೆಳುನೂ ಬೇಡ ಗಟ್ಟಿನೂ ಬೇಡ. ಈಗ ಇದನ್ನು ಆರಾಮ್ಸೆ ಈ ರೀತಿ ಹಿಟ್ಟಾಕಿ ಕೂಡ ಲಟ್ಟಿಸ್ಬೋದು. ಇಲ್ಲ ನೀವು ಆಯಿಲ್ ಪೇಪರ್ ಮೇಲೆ ಕೂಡ, ಬಟರ್ ಪೇಪರ್ ಮೇಲೆ ಕೂಡ ಆರಾಮ್ಸೆ ಈ ರೀತಿ ತಟ್ಟಿ ಹರ್ಕೋಬೋದು. ನೋಡಿ ಈ ರೀತಿ ಆರಾಮ್ಸೆ ಲಟ್ಸೋಕ್ಕೂ ಚೆನ್ನಾಗಿ ಬರುತ್ತೆ, ತಟ್ಟೋಕ್ಕೂ ಚೆನ್ನಾಗಿ ಬರುತ್ತೆ. ತುಂಬ ರುಚಿಕರವಾಗಿರುತ್ತೆ ಈ ಥರ ಪ್ಲೇನ್ ರೊಟ್ಟಿಗೊಂದು ಈ ರೀತಿ ಗ್ರೇವಿ ಮಾಡಿದ್ರೆ. ಈಗ ನಾನು ಹೆಂಚು ಚೆನ್ನಾಗಿ ಕಾದ್ಮೇಲೆ ಹಾಕಿ ಒಂದು ಸೈಡ್ ಬೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ಹಿಟ್ಟು ಹಾಕಿ ತಟ್ಟಿರ್ತೀವಲ್ಲ ಅದನ್ನು ಹಾಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಆ ಹಿಟ್ಟು ಹಾಗೆ ಒಂಥರ ಡ್ರೈ ಅನಿಸುತ್ತೆ. ಅದರಿಂದ ಈಗ ಈ ರೀತಿ ನೀರನ್ನ ಸರ್ವಿ ಇನ್ನೊಂದು ಕಡೆ ಹಾಕಿ ಒಳ್ಳೆ ಇದನ್ನು ದೊಡ್ಡ ಉರಿನಲ್ಲೇ ಚೆನ್ನಾಗಿ ಬೇಯಿಸಬೇಕು. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ. ನೀವು ಆಯಿಲ್ ಪೇಪರ್ ಮೇಲೆ ತಟ್ಕೊಂಡ್ರೆ ಈ ರೀತಿ ಏನು ನೀರು ಸರೋದು ಬೇಕಾಗಲ್ಲ. ಬಟ್ ಈ ರೀತಿ ಹಿಟ್ಟು ಹಾಕಿ ತಟ್ಟಿದ್ರೆ ಮಾತ್ರ ಒಂದು ಸೈಡು ನಾವು ನೋಡಿ ಎಷ್ಟು ಚೆನ್ನಾಗಿದೆ. ನೀರು ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಪ್ಲೇನ್ ರೊಟ್ಟಿಗೆ ಈ ಪ್ಲೇನ್ ಗ್ರೇವಿ ತಿಂತಾಯಿದ್ರೆ ಈ ರೆಸಿಪಿ ಖಂಡಿತ ಟ್ರೈ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತ ಈ ರೆಸಿಪಿ ಮಿಸ್ಸೇ ಮಾಡಬೇಡಿ, ಟ್ರೈ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.